ನಮ್ಮ ಮನಿ ಕುರಿ ಮರಿ ಬಂದದ್ರಿ, ಬಾಳ ಕ್ಯೂಟ್ ಕುರಿ ಮರಿ. ಅನಾಯಂದ ದೊಡ್ಡಮ್ಮ ಟಿಕೆಟ್ಸ್ ಬುಕ್ ಮಾಡಾಕತ್ರ. ಅನಾಯ ನೋಡ್ರಿ ಹೆಂಗ್ ನೋಡಾಕತ್ತಾಳ, ಎಷ್ಟು ಪ್ರೀತಿ ಚಿಕ್ಕಪ್ಪನ ಮೇಲೆ ಅಂದ್ರ ನೋಡ್ರಿ. ಇಬ್ರು ಜಗಳಾಡಕತ್ತಾರ, ನನಗ್ ಬೇಕ್ ಚಿಕ್ಕಪ್ಪ, ನನಗ್ ಬೇಕ್ ಚಿಕ್ಕಪ್ಪ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಮೆರಿಕಾಕ ನಮ್ಮ ಮನೆಗೆ ನಮ್ದು ಕೋ ಸಿಸ್ಟರ್ ಬಂದಾರ. ನಮ್ದು ಬಾವಂದು ಹೆಂಡತಿ ಅವ್ರನ್ನ ಕರ್ಕೊಂಡು ಅವ್ರ ಮಕ್ಕಳಿಗೆ ಕರ್ಕೊಂಡು ನಾವು ಹೊರಗೆ ಬಂದೀವಿ. ಇಲ್ಲಿ ಒಂದ್ ಪ್ಲೇಸಿಗೆ ಬಂದಿದ್ವಿ, ನೀವು ಆಲ್ರೆಡಿ ನೋಡಿರಿ. 12 ಇಯರ್ಸ್ ಮಕ್ಕಳಿಗಿಲ್ಲ, ಅಂಡರ್ 10 ಇಯರ್ಸ್ ಮಕ್ಕಳಿಗೆ ಅಷ್ಟೇ ಅಂತ. ಅದಕ್ಕೆ ನಮ್ ಪ್ಲಾನ್ ಚೇಂಜ್ ಮಾಡ್ಕೊಂಡು ನಾವು ಮತ್ತೆ ಯಾವ್ದಾರ ಬ್ಯಾರೆ ಸ್ಪಾಟಿಗೆ ಹೋಗ್ಬೇಕು ಅನ್ಕೊಂಡಿವಿ. ಇನ್ನ ಡಿಸ್ಕಸ್ ಮಾಡ್ಲಕತ್ತಾರ ಎಲ್ಲರೂ. ಆಫ್ಟರ್ 10 ಇಯರ್ಸ್ ಮಕ್ಕಳಿಗೆ ಮತ್ತೆ ಯಾವ ರೀತಿ ಆಕ್ಟಿವಿಟೀಸ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋನಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂತ ತಡ ಮಾಡೋದು ಬೇಡ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂತ ಹಂಗೆ ನನ್ನ ಜೋಡಿ ಯಾರದಾರಪ್ಪ ಅಂತಂದ್ರ, ನಮ್ ಜೋಡಿ ನಮ್ಮ ಅತ್ತಿಯವ್ರ ಅದಾರ, ಇಲ್ಲಿ ನಮ್ ಹಿಂದೆ ನಮ್ ಮಾವನವ್ರ ಅದಾರ, ಇಲ್ಲಿ ಅನಾಯ ಅದಾಳ. ಹಾಯ್ ಮಾಡು ಅನಾಯ. ಹಾಯ್ ಶಬಾಷ್ ಚಿನ್ನ. ನಾವೀಗ ಬಂದಿದ್ದ ಅರ್ಬನ್ ಏರ್. ಇದು ಇಂಡೋರ್ ಅಡ್ವೆಂಚರ್ ಪಾರ್ಕ್ ಅದ. ಇದು ಮಕ್ಕಳಿಗೆ ಬೆಸ್ಟ್. ಮಕ್ಕಳಿಗೆ ಅನ್ನಕತ್ತ ಒಂದ್ ಸ್ವಲ್ಪ ದೊಡ್ಡ ಮಕ್ಕಳಿಗಂತೂ ಅವ್ರು ಇನ್ನ ಜಾಸ್ತಿ ಮಜಾ ಮಾಡ್ತಾರ. ಯಾವ ಜಾಗ ಚಿನ್ನ? ಇಲ್ಲಿ ಟ್ರಾಂಪೋಲಿನ್ ಎಲ್ಲ ಇರ್ತೈತಿ ಚಿನ್ನ. ಔಟ್ಡೋರ್ ಒಳಗ ನಾವ್ ಏನೇನ್ ಅಡ್ವೆಂಚರ್ ಮಾಡ್ತೀವಲ್ಲ ಅದನ್ನ ಎಲ್ಲ ನಾವ್ ಇಂಡೋರ್ ಒಳಗ ಮಾಡ್ಬೋದು. ಮಕ್ಳಂತೂ ಹುಚ್ಚೆದ್ದು ಎಂಜಾಯ್ ಮಾಡ್ತಾರ ನೋಡ್ರಿ. ಇಲ್ಲಿ ಒಂದಲ್ಲ ಎರಡಲ್ಲ ಎಷ್ಟು ಆಕ್ಟಿವಿಟೀಸ್ ಇರ್ತಾವಪ್ಪ ಅಂತಂದ್ರ ಮಕ್ಳು ದಣಂಗೆ ಇಲ್ಲ, ಚಂತನ ಕೊಟ್ರು ಮಾಡ್ತಾರ ಇಂತದು. ಇಲ್ಲಿ ನಾವು ಟಿಕೆಟ್ ಪರ್ಚೇಸ್ ಮಾಡಬೇಕು. ಮೆಂಬರ್ಶಿಪ್ ರಿಸರ್ವೇಶನ್ ಇಲ್ಲಿ. ಮಕ್ಕಳು ಫುಲ್ ಎನರ್ಜೆಟಿಕ್ ಆಗಿರ್ತಾರಲ್ಲ, ಇಂಥದ್ದು ತಂದು ಬಿಟ್ಟು ಬಿಡ್ಬೇಕು ನೋಡ್ರಿ. ಚಂತನ ಆಟ ಆಡಿ 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 ದಣದು ರಾತ್ರಿ ಹೋಗಿ ಡುಸ್ ಸತ್ ಮಕ್ಕೋತಾವು. ಆನಿವರ್ಸರಿ ವೈಬ್ಸ್, ನಮ್ಮ ಅತ್ತಿಯವ್ರ ಆನಿವರ್ಸರಿ ವೈಬ್ಸ್ ಸ್ಟಾರ್ಟ್ ಆಗ್ಯದ. ಇನ್ನ 2 ದಿವಸದ ಆನಿವರ್ಸರಿಗೆ, ಬಟ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟದ ನಮ್ದು. ಹೌದಲ್ಲಮ್ಮ? ಎಲ್ಲರಿಗೂ ಒಂದು ಚಿಂತ ಹತ್ತಿದ್ರ ನಮ್ಮ ಅತ್ತಿಗೆ ಬ್ಯಾರೆ ಚಿಂತ ಹತ್ತೈತಿ. ಏನಂತಂದ್ರ ಅವ್ರದ್ದು ಆನಿವರ್ಸರಿ ಸಮಯ ಬರ್ಲಾಕತೈತಿ, ಅವ್ರು ಅದನ್ನ ಹೆಂಗ್ ಸೆಲೆಬ್ರೇಟ್ ಮಾಡ್ಲಿ ಅಂತ ಥಿಂಕ್ ಮಾಡ್ಲಾಕತ್ತಾರ. ಅರ್ಬನ್ ಏರ್ ಇಂಡಿಯಾನಾಗ ಹೋಯ್ತಿ. ಇಲ್ಲಿ ನೋಡ್ರಿ, ಇಲ್ಲಿದು ಪ್ರೈಸ್ಗಳು ತೋರಿಸ್ತೀನಿ. ನೀವು ಇಂಡಿಯಾಕ ಮತ್ತು ಅಮೆರಿಕಾಕ್ಕೆ ಎರಡಕ್ಕೂ ಕಂಪೇರ್ ಮಾಡಿ ನೋಡ್ರಿ, ಎಲ್ಲಿ ಜಾಸ್ತಿ ಅದ ಎಲ್ಲಿ ಕಡಿಮೆ ಅದ ಅಂತ. ಇಂಡಿಯಾದಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಹೋಗಕ್ಕಾಗ್ಲಿಲ್ಲ. ಲಕಿಲಿ ಇಲ್ಲೇ ಎಲ್ಲ ಇದರೇ ಅಷ್ಟೇ. ಎಷ್ಟೋ ಮಂದಿ ನಾನು ಕಮೆಂಟ್ಸ್ ಮಾಡಿದ್ರೆ ಪ್ರೀವಿಯಸ್ ವಿಡಿಯೋ ನೋಡಿ, ನಿಮ್ ನೆಗೆಣಿ ಎಲ್ಲಿಯವರದಾರ, ಯಾವ ದೇಶದವ್ರದಾರ, ಫಾರಿನರ್ ಇದ್ದಂಗ ಅದಾರಲ್ಲ ಅಂತ ಕೇಳ್ತಿದ್ರಿ. ನೋಡಕ್ ಫಾರಿನರ್ ಇದ್ದಂಗ ಅದಾರಲ್ಲ. ಹೌದು, ನಮ್ ಕೋ ಸಿಸ್ಟರ್ ಫಾರಿನ್ ದವ್ರೇ ಅದಾರ. ನೀವು ಗೆಸ್ ಮಾಡಿದ್ ಕರೆಕ್ಟ್ ಅದ. ನೀವು ವಿಡಿಯೋ ನೋಡ್ಕೋತ ಹೋಗ್ರಿ, ಹಂಗೆ ನಾನ್ ನಿಮ್ ಜೋಡಿ ಮಾತಾಡ್ಕೋತ ಅವ್ರ ಎಲ್ಲಿಯವರು ಅಂತ ಹೇಳ್ತೀನಿ. ಟಿಕೆಟ್ಸ್ ತಕೊಂಡ್ಮೇಲೆ ರಿಸ್ಟ್ ಬ್ಯಾಂಡ್ ಕೊಡ್ತಾರ. ಇದು ಎಲ್ಲಿ ಹೋದ್ರು ಸ್ಕ್ಯಾನ್ ಮಾಡಿಸ್ಕೊಳಕ. ಆಮೇಲೆ ಹಂಗೆ ಸಾಕ್ಸ್ ಕೊಡ್ತಾರ. ಇವ್ರದೇ ಅರ್ಬನ್ ಏರ್ದವ್ರದೇ ಸ್ಪೆಷಲ್ ಸಾಕ್ಸ್ ಇರ್ತೈತಿ. ಅದು ಅವ್ರವ್ರ ಸೈಜ್ ಕೇಳಿ ಅವ್ರವ್ರಿಗೆ ಕೊಡ್ತಾರ. ಅಲ್ಲಿ ಬೆಂಚ್ ಅದ ನೋಡಪ್ಪ, ಅಲ್ಲಿ ಕುಂದ್ರು. ಸಾಕ್ಸ್ ಹಾಕೋಬೇಕು ಒಳಗೆ ಹೋಗ್ಬೇಕಂದ್ರ. ನಿನ್ ಗೊತ್ತಲ್ಲ, ಬಾ ಅಲ್ಲಿ ಕುಂದ್ರ, ಬಾ ಅಲ್ಲಿ ಬೆಂಚ್ ಅದ. ನಂದು ಬ್ಯಾಂಡ್ ಬ್ಯಾರೆ ಅದ ನೋಡ್ರಿ, ಯಾಕಂದ್ರೆ ನಾನು ಕೇರ್ ಟೇಕರ್ ಅದಿನ ಅನಾಯಕ ಅಂತ ನಂಗೆ ಡಿಫ್ರೆಂಟ್ ಬ್ಯಾಂಡ್ ಕೊಟ್ಟಾರ. ಹಂಗೆ ನನಗೆ ಒಂದ್ ಜೋಡ್ ಸಾಕ್ಸ್ನು ಕೊಡ್ತಾರ. ಎಲ್ಲಾರು ಬರ್ತಾವ ಇಶು ಅದೇ ನೋಡೋಣ. ಈಗ ನನ್ ಟರ್ನ್, ನಾನ್ ಸಾಕ್ಸ್ ಹಾಕೊಂತೀನಿ. ಅತ್ತಿ ಮಾವ ಅವರು ಮ್ಯಾಲ ಆಟ ಆಡಂಗಿಲ್ಲ ಅಲ್ಲ, ಅದಕ್ಕೆ ಅವ್ರ ಕೆಳಗೆ ಇರ್ತಾರಂತ ತಿಳ್ಕೊಂಡು ಅವ್ರಿಗೇನು ಸಾಕ್ಸ್ ಕೊಡಂಗಿಲ್ಲ. ಅವ್ರು ಜಸ್ಟ್ ವಿಸಿಟರ್ಸ್ ಗತ್ಲೆ ತಮ್ಮದು ಶೂಸ್ ಹಾಕೊಂಡೇ ಓಡಾಡ್ಕೋತಿರ್ತಾರ. ಬಟ್ ನಾನು ಅನಾಯನ್ ಜೋಡಿ ಮ್ಯಾಲ ಕೆಳಗೆ ಎಲ್ಲಾ ಕಡೆ ಓಡಾಡ್ತಿರ್ತೀನಿ ಲಾಕಿನ ಹಿಂದಿಂದೆ. ಅದಕ್ಕೆ ನನಗೆ ಸಾಕ್ಸ್ ತಗೊಳ್ಬೇಕು ಕಂಪಲ್ಸರಿ. ಇದು ಕೆಫೆಟೇರಿಯಾ. ಇಲ್ಲಿ ನೀವು ಏನ್ರ ಸ್ನಾಕ್ಸ್, ಕೋಲ್ಡ್ ಡ್ರಿಂಕ್ಸ್ ಬೇಕಪ್ಪ ಅಂತಂದ್ರ, ನಿಮ್ಗೆ ಏನ್ರ ಹಸಿವಾಯ್ತಪ್ಪ ಅಂದ್ರೆ ಪಿಜ್ಜಾ ಗಿಜ್ಜಾ ಎಲ್ಲ ಇಟ್ಟಿರ್ತಾರ, ಸ್ಯಾಂಡ್ವಿಚಸ್ ಇಟ್ಟಿರ್ತಾರ. ಹೋಗಿ ತೊಗೊಂಡು ಬಂದು ತಿನ್ನೋದು. ಎಷ್ಟೋ ಮಂದಿ ಪೇರೆಂಟ್ಸ್ ಇಲ್ಲಿ ಬಂದು ಕೂತು ರಿಲ್ಯಾಕ್ಸ್ ಮಾಡ್ತಿರ್ತಾರ, ಮಕ್ಕಳಿಗೆ ಒಳಗೆ ಆಟ ಆಡಕ್ ಬಿಟ್ಟಿರ್ತಾರ.
ಅನಾಯ ಸಣ್ಣಕ್ಕದ ಅನ್ನೋದು ಒಂದ್ ನೆವ ಅಕ್ಕಿಂಕಿಂತ ಜಾಸ್ತಿ ನಾನೇ ಎಂಜಾಯ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ 2 ಸ್ಲೈಡ್, ಅನಾಯಗ್ ಒಂದ್ ಸ್ಲೈಡ್ ಒಳಗ್ ಕುಂದ್ರಿಸಿ ನಾನೊಂದ್ ಸ್ಲೈಡ್ ಒಳಗ್ ಕುಂತ್ ಜರ್ಗುಂಡಿ ಅಂತೀವಿ ಇದಕ್ಕ. ನೀವೇನಂತೀರಿ ಅಂತ ಕಮೆಂಟ್ ಮಾಡಕ್ಕ ನೆನಪಾರ್ಬೇಡ್ರಿ. ನೋಡ್ರಿ ಮಕ್ಳ ಜೋಡಿ ಮಕ್ಕಳಾಗಿ ಆಟ ಆಡಬೇಕಂತ, ದೊಡ್ಡೋರ್ ಜೋಡಿ ದೊಡ್ಡೋರಂಗಿರ್ಬೇಕಂತ ಆಕಿ ಹೇಳು ಕೊಡ್ಬೇಕಲ್ಲ ಹೆಂಗ ಆಡ್ಬೇಕು ಹೆಂಗಿಲ್ಲ ಅಂತಿನ. ಸಣ್ಣಕ್ ಬೇರೆ ಅದಾಳ, ಕಾಲ್ಗಳು ಸ್ಟ್ರೈಟ್ ಇಟ್ಕೋಬೇಕು, ಅಡ್ಡಾಲಕ್ ಮಾಡಬಾರ್ದು. ಅಡ್ಡಾಲಕ್ ಮಾಡಿದ್ರ ಏನಾಕೈತಿ ಕಾಲ್ ಮುರಿಯೋ ಚಾನ್ಸಸ್ ಇರ್ತಾವ, ಅದಕ್ಕೆ ಸ್ಟ್ರೈಟ್ ಇಟ್ಕೋಬೇಕು. ಮತ್ತು ಸಾಕ್ಸ್ ಭಾಳ ಉದ್ದ ಆಗಲಾಕತ್ತಿದ್ದು, ಉದ್ದ ಅನ್ನೋಕ್ಕಿಂತ ಅದು ಆಕಿ ಕಾಲಿಗೆ ದೊಡ್ಡ ಸೈಜು. ಅವ್ರು ರ್ಯಾಂಡಮ್ ಆಗಿ ಎಲ್ಲರಿಗೂ ಒಂದೇ ಸೈಜ್ ಮಾಡಿರ್ತಾರ. ಇಲ್ಲಿ ಆರ್ಯ ಮತ್ತು ಯಾರೋ ಒಬ್ರು ಫ್ರೆಂಡ್ ಅದಾರ, ಅವರಿಬ್ರು ಆಟ ಆಡಕತ್ತಾರೆ. ಇದ್ರ ಗೇಮ್ ಒಳಗೆ ಏನಪ್ಪ ಅಂದ್ರೆ ಅವ್ರು ಇದನ್ನು ತೊಗೊಂಡು ದುಗಿಸ್ಬೇಕು. ಯಾರು ಬೀಳ್ತಾರಲ್ಲ ಅವ್ರು ಸೋತಂಗ. ಎಸ್, ಆ ಹುಡುಗಿ ಬಿತ್ತು, ನಮ್ಮ ಆರ್ಯ ಗೆದ್ಲು. ಹಿಂಗೆ ಈಗ ಈಶಾನ್ ಬೇಡ್ಲಾಕತ್ತಾನ, ಅದು ನನಗೆ ಕೊಡು, ಈಗ ನನ್ನ ಟರ್ನ್ ಅದ ಅಂತೇಳಿ. ಅವ ಈಗ ಆಟ ಆಡಕ್ಕೆ ಶುರು ಮಾಡ್ತಾನ. ಅಕ್ಕ ಮತ್ತು ತಮ್ಮನ ನಡುವ ಈಗ ಫೈಟ್ ಸ್ಟಾರ್ಟ್ ಆಕೈತಿ. ನೋಡೋನು ಯಾರು ಗೆಲ್ತಾರಂತ ಆಮೇಲೆ ನೋಡೋನು. ಮೊದ್ಲಿಗೆ ಅನ ಏನು ಮಾಡ್ಲಾಕತ್ತಾಳ ನೋಡ್ಕೊಂಬರೋನು. ಅನಾಯಾಗ ಏನೂ ಗೊತ್ತಿಲ್ಲ ಏನು ಆಡ್ಬೇಕಂತೇಳಿ. ಅನ ಏನೋ ಸಣ್ಣಕ್ಕದಾಳ. ಅದಕ್ಕೆ ಆಕಿಗೆ ನಾನು ಟ್ರ್ಯಾಂಪೋಲಿನ್ ಆಡಿಸ್ಬೇಕಂತ ಕರ್ಕೊಂಡು ಹೊಂಟೀನಿ. ಈಚೆ ಕಡೆ ಒಂದು ಟ್ರ್ಯಾಂಪೋಲಿನ್ ಅದಲ್ಲ, ಅದು ಪ್ಯಾಕ್ಡ್ ಅದ, ನೋಡ್ಬೋದು. ಅಲ್ಲಿ ಬಾಲ್ ಆಡ್ತಾರೆ ಹುಡುಗರು, ಒಬ್ರಿಗೊಬ್ರು ಒಗದು ಆಡ್ತಾರೆ. ಅದು ಬಾಲ್ ಹೊರಗೆ ಬೀಳಬಾರ್ದು ತಿಳ್ಕೊಂಡು ಅಲ್ಲಿ ನೆಟ್ ಹಾಕ್ಯಾರ. ಆದ್ರೆ ಈ ಟ್ರ್ಯಾಂಪೋಲಿನ್ ಅದ ಫುಲ್ ಓಪನ್ ಅದ, ಆರಾಮಾಗಿ ಆಡ್ಬೋದು. ಅದಕ್ಕೆ ಕೆಲವೊಂದ್ಸಲ ದೊಡ್ಡ ದೊಡ್ಡ ಮಕ್ಕಳು ಬಂದು ಜಂಪ್ ಮಾಡ್ತಿರ್ತಾರ, ಮಕ್ಕಳುಗಳು ಬೀಳ್ತಿರ್ತಾರ. ನೋಡಿ ಮಾಡಿ ಆಡಬೇಕು. ನೋಡ್ರಿ ಅನಾಯಿಗೆ ಆಲ್ರೆಡಿ ಒಂದು ಫ್ರೆಂಡ್ ಮಾಡ್ಕೊಂಡೇ ಬಿಟ್ಲು, ಯಾರೊಬ್ರು ಸಿಕ್ಕೇ ಬಿಟ್ಲು. ಅದಕ್ಕೆ ಅಲ್ಲೇ ಹೋಗಿ ಆಡ್ತಾಳ ಆಕೆ ಜಿಗ್ದಾಡ್ಲಕ್ಕತ್ತಾಳ. ಒಬ್ರಿಗೊಬ್ರು ನೋಡಿ ಮಾಡ್ತಾರ, ಕಲಿತಾರ ಮಕ್ಕಳುಗಳು. ಆದ್ರೆ ಯಾರೇ ಜೋಡ್ಬೇಕು. ಅನಾಯ ಒಂದು ಸ್ವಲ್ಪ ಜೋಡ್ ಬೇಡ್ತಿರ್ತಾಳೆ ಯಾವಾಗಲೂ. ಯಾರೂ ಸಿಗ್ಲಿಲ್ಲ ಅಂತಂದ್ರೆ ಸಾಕು ಅಮ್ಮ 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 ಅಂತ ಅಂತಾಳ. ನೋಡ್ಬೋದು ಆಕಿನ ಪಾಡಿಗೆ ಆಕಿ ಯಾರೋ ಸಿಕ್ಕರು ಆಡೊಳ್ಳ್ಯಾಕ. ನೋಡ್ರಿ ಈಗ ಈಶಾನ್ ಏನ್ ಮಾಡ್ಲಕತ್ತಾನ ನೋಡು. ಇಲ್ಲಿ ಜಂಪ್ ಮಾಡಕೋತಿರ್ಬೇಕು. ಜಂಪ್ ಮಾಡೋ ಮುಂದೆ ಅದೇನ ಸ್ಟಿಕ್ ಬರ್ತದಲ್ಲ, ಅದಕ್ಕೆ ಏನು ಮೈ ಹಾಕಬಾರ್ದು. ಸ್ವಲ್ಪದ್ರಾಗೆ ಮಿಸ್ ಆಯ್ತು. ಅನಾ ಇಲ್ಲೆಲ್ಲ ಚೆಕ್ಔಟ್ ಮಾಡ್ಲಕತ್ತಾಳ. ಇಲ್ಲಿ ಎಲ್ಲಾ ವಯಸ್ಸಿಗೂ ಅವ್ರವ್ರದ್ದು ಡಿಪಾರ್ಟ್ಮೆಂಟ್ ಗತ್ಲೆ ಮಾಡಿರ್ತಾರ. ಅವ್ರವ್ರ ವಯಸ್ಸಿಗೆ ತಕ್ಕಂಗ ಅವ್ರು ಆಟ ಆಡ್ಬೋದು. ಇಲ್ಲಿ ನೋಡ್ಬೋದು ಅನಾ ಕ್ಲೈಮ್ ಮಾಡಕತ್ತಾಳ, ಕ್ಲೈಮ್ ಮಾಡಿ ಮ್ಯಾಲೆ ಇರ್ಲಕತ್ತಾಳ. ಇಲ್ಲಿ ಯಾವ್ದು ಅಂಜಿಕೆ ಇರಂಗಿಲ್ಲ, ಮಕ್ಳು ಬೀಳ್ತಾವ ಅನ್ನಂಗಿಲ್ಲ, ಎಲ್ಲರ ಪೆಟ್ಟ ಹತ್ತದ ಅಂತ ಅಂಜಿಕೆ ಇರಂಗಿಲ್ಲ. ಸುತ್ತಲೆಲ್ಲ ನೆಟ್ ಹಾಕಿರ್ತಾರ, ಮಸ್ತ್ ಮಜಾ ಬರ್ತೈತಿ. ದೊಡ್ಡೋರಿಗೆ ಇಷ್ಟು ಮಜಾ ಬರ್ತೈತಿ ಅಂದ್ರೆ ಸಣ್ಣವ್ರಿಗೆ ಎಷ್ಟು ಮಜಾ ಬರಬಾರ್ದು. ಇಲ್ಲಿ ಆ ಸಣ್ಣ ಹುಡುಗಿ ಜಂಪ್ ಮಾಡ್ಲಾಕತ್ತಾಳ, ಎಷ್ಟು ಮಜಾ ಮಾಡಾಕತ್ತಾಳ ಅನ್ಕೊಂಡ್ರಿ. ಅದು ನಾನೇ ಇಷ್ಟು ಮಜಾ ಮಾಡ್ಲಾಕತ್ತೀನಿ ಅಂತಂದ್ರ ಅನಾಯ ನೋಡ್ರಿ ಆಕಿ ಮಜಾ ಮಾಡ್ಲಾರ್ದ ಇರ್ತಾಳ. ಇಲ್ಲ ಅಕ್ಕ ತಮ್ಮ ನೋಡ್ರಿ ದೊಡ್ಡ ಜಗಳಾನೇ ಶುರು ಮಾಡ್ಬಿಟ್ಟಾರ. ಕಡಿಕ್ ಅಕ್ಕನ ಬೀಳ್ಸ ಬಿಟ್ಟ ತಮ್ಮ ಸ್ಟ್ರಾಂಗ್ ಬಾಯ್. ಏನಂತೀರಿ? ನಮ್ದು ಈಶಾನ್ ಸ್ಟ್ರಾಂಗ್ ಬಾಯ್ ಅದಾನ ನೋಡ್ರಿ. ಏ ಇಶು, ಅಕ್ಕ ಅದಾಳು, ಅಕ್ಕಿರ್ಲಿ ತಂಗಿರ್ಲಿ, ಹೆಣ್ಮಕ್ಳಿಗೆ ಯಾವಾಗಲೂ ಸೋಲ್ಬೇಕು. ನೀನೇ ಬೀಳ್ಬೇಕು. ಅಕ್ಕನ ಯಾಕೆ ಬೀಳಿಸ್ದಿ? ನೆಕ್ಸ್ಟ್ ಟೈಮ್ ಆಕಿನ ಬಿಡಿಸ್ಲಾದ್ರೆ ನೀನೇ ಬೀಳ್ಬೇಕು ನೋಡು. ಏನ್ ಅಶ್ವಿನಿ ಗೊಟ್ಟಕ್ಕಂದ್ಲ ಅನ್ಕೊಂಡ್ರಿ? ಗೊಟ್ಟಕ್ಕಂದ್ರ ಸ್ವರ್ಗಕ್ಕೆ ಸೇರಿದ್ಲ ಅನ್ಕೊಂಡ್ರಿ? ಇಲ್ಲ, ನಾನು ಮಸಾಜ್ ಮಾಡ್ಕೊಳಕತ್ತೀನ್ರಿ. ಸಾಕಾಗಿ ಬಿಟ್ಟಿತ್ತು ನನಗ, ಮೈಕೆಲ್ಲ ಹೊಡಿಲಕತ್ತಿತ್ತು. ಅದಕ್ಕೆ ಚಂದ ಹೆಂಗ್ ಕೂತು ರೊಕ್ಕ ಹಾಕಿ ಸ್ವಲ್ಪ ಮಸಾಜ್ ಮಾಡಿಸ್ಕೊಳಕತ್ತೀನಿ. ಎಷ್ಟು ಚಂದ, ಏನ್ ಸುದ್ದಿ. ಆಹಾ. ಫೈನಲಿ ಆಟ ಎಲ್ಲ ಮುಗೀತು. ಎಲ್ಲಾರು ಹೊರಡು ತಯಾರಿ, ಎಲ್ಲರಿಗೂ ಹೊಟ್ಟೆ ಹಸಿಲಕತ್ತೈತಿ. ನಡ್ರಿ ಈಗ ರೆಸ್ಟೋರೆಂಟ್ಗೆ ಹೋಗುನು. ಇಲ್ಲ ಅದಲ್ಲ ಇಲ್ಲಿ ಕೆಳಗದಲ್ಲ. ಈಗ ನಾವು ರೆಸ್ಟೋರೆಂಟ್ಗೆ ಬಂದೀವಿ. ಈ ರೆಸ್ಟೋರೆಂಟ್ ಅಂದ್ರೆ ನಮ್ಗೆ ಭಾಳ ಪ್ರೀತಿ. ಯಾರು ಬಂದ್ರು ಯಾವಾಗ್ಲೂ ನಾವು ಇದೇ ರೆಸ್ಟೋರೆಂಟ್ಗೆ ಬರ್ತೀವಿ. ಇದು ಅಮೆರಿಕನ್ ಲೈಕ್ ಮಾಡೋರಿಗೆ ಅಮೆರಿಕನ್ ಫುಡ್ ಗತ್ಲೆ ಅನಿಸ್ತೈತಿ. ಆಮೇಲೆ ಇಟಾಲಿಯನ್ ಫುಡ್ ಗತ್ಲೆ ಇದ್ದವ್ರಿಗೆ ಇಟಾಲಿಯನ್ ಫುಡ್ ಗತ್ಲೆ ಅನಿಸ್ತೈತಿ. ಕಾರ್ ಲಾಕ್ ಮಾಡ್ತೀವಿ. ಆಮೇಲೆ ಅಲ್ಲ ಅನಾಯ ಚೀಸ್ ಕೇಕ್ ಫ್ಯಾಕ್ಟ್ರಿ. ಎಸ್, ನೀವು ಕೇಳಾಕತ್ತಿದ್ರಲ್ಲ ನನ್ನ ಕೋ ಸಿಸ್ಟರ್ ಬೇಕಾ ಯಾವ ದೇಶದವ್ರು ಅಂತ. ಅಯ್ಯೋ ಮಾತಾಡೋ ಫ್ಲೋನಾಗ ನೆನಪೇ ಹಾರ್ಬಿಟ್ಟೆ ನೋಡ್ರಿ. ಈಗ ನನಗೆ ಬತ್ತು, ಈಗ ಹೇಳ್ತೀನಿ ಕೇಳ್ರಿ. ಅವರು ಅಮೆರಿಕಾದವ್ರ ಅದಾರ. ನಮ್ಮ ಅತ್ತಿಗೆ ಇಬ್ರು ಸೊಸ್ತಾರೊಳಗ ಒಬ್ರು ಅಮೆರಿಕನ್ ಸೊಸಿ ಆದ್ರೆ ಒಬ್ರು ಇಂಡಿಯನ್ ಸೊಸಿ ಆದ್ರು. ಬರ್ರಿ ಪಟಾಪಟ ಬರ್ರಿ. ಜಲ್ದಿ ಡೋರ್ ಹಿಡ್ಕೊಂಡು ರೇಟಿಂಗ್. ಈ ರೆಸ್ಟೋರೆಂಟ್ ಇನ್ನೊಂದೇನ್ ಬೆನಿಫಿಟ್ಸ್ ಅಪ್ಪ ಅಂತಂದ್ರ ಇದು ರಾತ್ರಿ 10 ತನ ಓಪನ್ ಇರ್ತೈತಿ. ಅಮೆರಿಕನಾಗ ಎಲ್ಲಾ ರೆಸ್ಟೋರೆಂಟ್ಗಳು 8 ಗಂಟೆ ಅಂದ್ರೆ ಕ್ಲೋಸ್ ಆಗ್ತಾವ. ಒಂದು ಇಂಡಿಯನ್ ರೆಸ್ಟೋರೆಂಟ್ಸ್ ಒಂದ್ ಸ್ವಲ್ಪ 9-10 ಕ್ಲೋಸ್ ಆಗ್ತಾವ. ಅದನ್ನ ಬಿಟ್ರೆ ಇದು ಅಮೆರಿಕನ್ ರೆಸ್ಟೋರೆಂಟ್ ಇದು 10 o'clock ತನ ಕ್ಲೋಸ್ ಮಾಡ್ತಾರ. ನಮಗೆ ಇಂಡಿಯನ್ಸಿಗೆ ಇದು ಬೆಸ್ಟ್, ಯಾಕಂದ್ರೆ ನಾವು 10 o'clock ತನ ಅಂತ ಊಟ ಮಾಡಂಗಿಲ್ಲ. ಎಷ್ಟೋ ಸಲ ಲೇಟ್ ಆಗಿ ಊಟ ಮಾಡ್ತೀವಿ. ನೋಡ್ರಿ ನಾವು ಈಗ ವೇಟಿಂಗ್ ನಾಗ ಅದೀವಿ. ಅದಕ್ಕೆ ಒಂದ್ ಸ್ವಲ್ಪ ನಾವು ಒಳಗ್ ಕುಂದ್ರದ ಬದ್ಲಿ ನಾವು ಬ್ಯಾಕ್ ಸೈಡ್ ಡೋರ್ ಹೊರಗೆ ಬಂದ್ವಿ ಅಂದ್ರೆ ಸೀದಾ ಮಾಲ್ ಒಳಗೆ ಎಂಟರ್ ಆಗ್ತೀವಿ. ಅದಕ್ಕೆ ನಾವ್ ಅನ್ಕೊಂಡ್ವಿ ಇಲ್ಲೊಂದ್ ಸ್ವಲ್ಪ ನಿಂತು ಚಿಲ್ ಮಾಡೋಣ, ಒಂದ್ ರೌಂಡ್ ಹೊಡಿಯೋಣ. ಯಾವಾಗ ನಮ್ಮ ನಂಬರ್ ಬರ್ತೈತಿಲ್ಲ ಅವ್ರು ಕಾಲ್ ಮಾಡ್ತಾರಲ್ಲ ಮೆಸೇಜ್ ಮಾಡ್ತಾರ, ಅವಾಗ ಹೋಗ್ಬೇಕಂತ ಇಕೊಂಡು ಡಿಸೈಡ್ ಮಾಡಿ ಇಲ್ಲೇ ಒಂಚೂರು ಹ್ಯಾಂಗ್ ಔಟ್ ಮಾಡ್ಲಾಕತ್ತೀವಿ. ಮತ್ತೆ ಹಂಗೆ ಇಲ್ಲಿ ಮೆನ್ಯೂ ಅದ ನೋಡ್ರಿ, ಎಷ್ಟು ಶಾಣೆ ಅದಾರ ಅವ್ರು. ಹಿಂಗ್ ಮಾಡ್ತಾರ ಮಂದಿ ಅಂತ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಮೆನ್ಯೂ ಅವರು ಹಾಕೇ ಬಿಟ್ಟಾರ. ಸ್ಕ್ರೀನ್ ಟಚ್ ಬೇರೆ ಅದ. ನಿಮಗೆ ಎಂತದ್ ಬೇಕಂತದು ನಿಮ್ಗೆ ಏನು ಆರ್ಡರ್ ಮಾಡಬೇಕು ಅಂತ ಇಲ್ಲಿ ಮೆನ್ಯೂ ಒಳಗೆ ನೋಡ್ಕೊಂಡು ನಾವು ಆರ್ಡರ್ ಮಾಡ್ಬೋದು. ಆರ್ಡರ್ ಮಾಡಕ್ಕಂದ್ರೆ ಅಟ್ಲೀಸ್ಟ್ ನಮಗೆ ಏನು ಆರ್ಡರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬೋದು. ನೋಡ್ರಿ ಈಗ
ನಮ್ಮ ನಂಬರ್ ಬರುತ್ತಾನ ಇಲ್ಲೇ ಹ್ಯಾಂಗ್ ಔಟ್ ಮಾಡೋಣ. ಇಲ್ಲಿ ಆರ ಈಶಾನ ಚಿಕ್ಕಪ್ಪ ನನಗ್ ಬೇಕು ಚಿಕ್ಕಪ್ಪ ನನಗ್ ಬೇಕು ಅಂತ ಜಗಾಡಕತ್ತಾರ ಅವ್ರು. ಅಲ್ಲಿ ಹೋಗುಣ, ಎಲ್ಲಿ ಹೋಗುಣ, ಅಲ್ಲಿ ಹೋಗಕ್ಕಾಗಲ್ಲ. ಚೀಸ್ ಕೇಕ್ ಅದ ನೋಡಲ್ಲ. ಚೀಸ್ ಕೇಕ್ ಸರ್ವ್ ಮಾಡ್ಲಕ್ ಇಲ್ಲಿ ಪ್ಲೇಟ್ನಾಗ ಹಾಕಿಟ್ಟಾರ. ಎಷ್ಟು ಯಮ್ಮಿ ಅದ ನೋಡ್ರಿ. ಈ ರೆಸ್ಟೋರೆಂಟ್ಗೆ ಚೀಸ್ ಕೇಕ್ ಅಂತ ಹೆಸರು ಬಿದ್ದಿದ್ದೆ ಈ ಕೇಕ್ಗಳ ಮ್ಯಾಲಿಂದ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೇಕ್ ಬಹಳ ಫೇಮಸ್ ಅದ. ಇಲ್ಲಿ ಬಂದವರೆಲ್ಲ ಕೇಕ್ ತಿನ್ಲಾದೆ ಹೋಗಂಗೆ ಇಲ್ಲ. ಹಿಂಗಾಗಿ ಎಷ್ಟು ವೆರೈಟಿ ಕೇಕ್ ಅದಾವ. ಮತ್ತು ಒಂದೊಂದು ಸ್ಲೈಸ್ ನೋಡಿ ಎಷ್ಟು ದೊಡ್ಡ ದೊಡ್ಡ ಅದಾವು. ಮಸ್ತ್ ಇರ್ತೈತೆ, ಟೇಸ್ಟಿ ಇರ್ತೈತೆ. ಎಲ್ಲ ವೆರೈಟಿದ ಕೇಕ್ಗಳು ಅದಾವು. ನನಗಂತೂ ಭಾಳ ಸೇರ್ತೈತೆ. ಎಸ್ಪೆಷಲಿ ಚೀಸ್ ಕೇಕ್ ಆಕಾಶದ ಫೇವ್ರೇಟ್. ಅದನ್ನ ಚಾಕ್ಲೇಟ್ ಕೇಕ್, ಚಾಕ್ಲೇಟ್ ವಿತ್ ಚೀಸ್ ಕೇಕ್ ಭಾಳ ಚಂದ ಹತ್ತೈತಿ. ಅದನ್ನ ಚಂದಾಗಿ ನೋಡ್ಕೊಂಡ್ರು ಚಿನ್ನ. ಚಲೋ We already know what you want, right? So satisfying. Thank you. ಎಲ್ಲರಿಗೂ ನೀರು ಕೊಡ್ಲಕ್ಕ. ನಮ್ಮ ಕೋ-ಸಿಸ್ಟರ್ ಅಮೆರಿಕಾದವ್ರು ಅಂತ ಹೇಳಿದ್ನಲ್ಲ, ಅವರು ಲಾಸ್ಟ್ 15 years ಇಂದ ಇಂಡಿಯಾನಾಗ ಅದಾರ ನೋಡ್ರಿ. ಹಿಂಗಾಗಿ ಇಂಡಿಯಾ ಅಂದ್ರೆ ಅವ್ರಿಗೆ ಭಾಳ ಪ್ರೀತಿ, ಇಂಡಿಯನ್ ಫುಡ್ ಅಂದ್ರೆ ಭಾಳ ಪ್ರೀತಿ. ನಾವು ನೋಡ್ರಿ ನಮ್ಮ ನಶೀಬ್ ಇಲ್ಲಿ ಕರ್ಕೊಂಡ್ ಬತ್ತ, ಅವ್ರ ನಶೀಬ್ ಅಲ್ಲದ. ಈ ರೆಸ್ಟೋರೆಂಟ್ ಒಳಗ ಸ್ಪೆಷಲ್ ಅಲ್ಲೇ ಮಾಡಿದ ಬ್ರೆಡ್ ಸಿಗ್ತೈತಿ. ಬ್ರೌನ್ ಬ್ರೆಡ್ ಮತ್ತು ವೈಟ್ ಬ್ರೆಡ್ ಅದನ್ನ ತಿನ್ಲಕತ್ತೀವಿ. ವಾಟರ್ ಬೇಕಾ? ಇಲ್ಲೇ ಇದೆಯಲ್ಲ ನಿಂದು. ಅನಾಯ ತಗೊಂಡೋಗ್ಬಿಟ್ರು. ಬಂದ ಕೇಳೋಣ. ಅಲ್ಲಿ ಕೇಳೋಣ, ಅವ್ರು ಬರ್ಲಿ. ಅವ್ರು ಬರ್ಲಿ, ಅವ್ರು ಬಂದ ಕೇಳೋಣ. ಯಾಕೆ ತೊಗೊಂಡ್ಬಿಟ್ಟು ವಾಟರ್ ನಾನು ಅದು ಅಂತ. ಯಾವುದು? ವೈಟ್ ಕಲರ್ದು ಮತ್ತು ಬ್ರೌನ್ ಕಲರ್ದು ಎರಡು ಇರ್ತಾವಲ್ಲ. ನನಗೆ ಬ್ರೌನ್ ಕಲರ್ ಬ್ರೆಡ್ ಭಾಳ ಸೇರ್ತೈತಿ. ಅದ್ರ ಜೋಡಿ ಬಟರು ಕೊಡ್ತಾರೆ. ನಾವೇನು ಮಾಡೋದು, ಅದು ಬಟರ್ ಇಟ್ಕೊಂಡು ತಿನ್ನೋದು. ನನಗೆ ಇದು ಅಂತೂ ಭಾರಿ ಕೆಟ್ಟ ಪ್ರೀತಿ. ನನಗೆ ಇದ್ರ ಕಂಡ್ರೆ ನನಗಿದು ಮತ್ತೊಂದು ಯಾವುದೂ ಸೇರಂಗಿಲ್ಲ. ಅದ್ರ ಬಿಸಿ ಬಿಸಿ ಮಾಡಿರ್ತಾರ. ಟ್ರೈ ಮಾಡು. ಬರೀ ಬೆಣ್ಣೆ ತಿತ್ತಿ. ನಮ್ಮ ಮನೆ ಬರೀ ಬೆಣ್ಣೆ ತಿನ್ಲಕತ್ತಾಳ ನೋಡ್ರಿ. ಆಕಿ ಬೆಣ್ಣೆ, ತುಪ್ಪ, ಹಾಲ, ಕೆನಿ ಅಂದ್ರೆ ಭಾಳ ಪ್ರೀತಿ. ಫೈನಲಿ ಊಟ ಬಂತು. ಸ್ವಲ್ಪ ವೇಟ್ ಮಾಡಬೇಕಾಯ್ತು. ಯಾಕಂದ್ರೆ ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗ್ ವೇಟಿಂಗ್ ಲಿಸ್ಟ್ ಒಳಗೆ ಎಷ್ಟು ಮಂದಿ ಇದ್ರು ಮತ್ತು ಎಷ್ಟು ಕ್ರೌಡ್ ಇತ್ತು. ನಮ್ದೆಲ್ಲರದು ಒಂದೊಂದು ಆರ್ಡರ್ ಮಾಡಿದ್ದು ಎಲ್ಲ ಊಟ ಬರ್ಲಾಕತ್ತು. ಭಾಳ ಯಮ್ಮಿ ಫುಡ್, ಭಾರಿ ಟೇಸ್ಟಿ ಮತ್ತು ಭಾಳ ಹೈಜೀನ್ ಯೂಸ್ ಮಾಡಿರ್ತಾರೆ ಇದಕ್ಕೆ. ನಮಗಂತೂ ಭಾಳ ಸೇರ್ತೈತಿ. ಚೀಸ್ ಕೇಕ್ ಫ್ಯಾಕ್ಟ್ರಿ ಅಂದರೆ ನಮ್ಮದು ಒನ್ ಆಫ್ ದ ಫೇವ್ರೇಟ್ ಅಮೆರಿಕನ್ ರೆಸ್ಟೋರೆಂಟ್. ಅನಾಯಕ್ಸ್ ಅದನ್ನ ಭಾಳ ಸೇರ್ತೈತಿ. ನಾನು ವೆಜಿಟೇರಿಯನ್. ನಾನು ಪಾಸ್ತಾ ತೊಗೊಂಡೆ. ಪಾಸ್ತಾ ಇಲ್ಲೊಂದು ಸ್ವಲ್ಪ ಚಲೋ ಸಿಗ್ತೈತಿ. ಸ್ವಲ್ಪ ಸಾಸ್ ಗೀಸು ಜಾಸ್ತಿ ಹಾಕಿ ಮಾಡಿದ್ರೆ ಭಾರಿ ಟೇಸ್ಟಿ ಮಾಡ್ತಾರೆ ಪಾಸ್ತಾ ಇಲ್ಲಿ. ಏನು ಇಷ್ಟೊಂದು ಒಬ್ಬರಿಗೆ ಚಿಕ್ಕ ಚಿಕ್ಕ ಪ್ಲೇಟ್ ಹಾಕೋ, ಸ್ವಲ್ಪ ಸೈಡ್ಗೆ ಹಾಕೊಂಡು ಕೊಡು ಎಲ್ರಿಗೂ. ಅನಾಯ, ಅಪ್ಪನ ಹೆಸರೇನು? ಗುಡ್ ಜಾಬ್. ಅಮ್ಮನ ಹೆಸರೇನು? ಅಮ್ಮನ ಹೆಸರೇನು? ಅಶ್ವಿನಿ. Can you please take this? We don't have space. ನಾವೆಲ್ಲರೂ ಈಗ ಆರಾಮಂಗೆ ಊಟ ಎಂಜಾಯ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ನಾವು ಏನೇನು ಆಕ್ಟಿವಿಟಿ ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ. ಯಾಕಂದ್ರೆ ಇನ್ನ ನಮ್ಮದು ಕೋ-ಸಿಸ್ಟರ್ ಇನ್ನ ನಮ್ಮ ಮನೆಗೆ ಅದಾರ. ಇದು ಅವತ್ತಿನ ರಾತ್ರಿ ಮಲ್ಕೊಂಡು ಎದ್ದ ಮೇಲೆ ಗುಡ್ ಮಾರ್ನಿಂಗ್ ಅನಾಯ. ವಿಡಿಯೋ ಮಾಡಕ್ಕೆ ಶುಭೋದಯ ಅನಾಯ. ಇದೇ ವಿಡಿಯೋ ಚಿನ್ನ. ನೋಡಿರ್ಲಿಲ್ಲ, ಆನ್ ಅದ ನೋಡು ವಿಡಿಯೋ. ಇಲ್ಲ ವಿಡಿಯೋನೇ ಇದು. ಹೋಪ್ ನಿಮಗೆಲ್ಲರೂ ಇವತ್ತಿನ ವಿಡಿಯೋ ಸೇರ್ತದೆ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾರ್ಬೇಡ್ರಿ. ಇಷ್ಟ ಹೇಳ್ಕೊಂಡು ನಿಮ್ಮ ತರಕಾರಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ ಅನಾಯ, ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ.